ನಮಸ್ಕಾರ. ಸಗ ಮಪ ನಿಸ ಸನ್ನಿದಪ ಮಗರಿಸ. ಆರೋಹಣದಲ್ಲಿ 5 ಸ್ವರಗಳು, ಅವರೋಹಣದಲ್ಲಿ ಸಂಪೂರ್ಣ. ಅಂದ್ರೆ ನಾವು ಔಡವ ಸಂಪೂರ್ಣ ರಾಗಗಳು ಅಂತ ಕರಿತೀವಿ. 5 ಸ್ವರಗಳಿದ್ರೆ ಔಡವ ಅನ್ನೋ ಒಂದು ಹೆಸರು ಬರುತ್ತೆ. ಈ ಒಂದು ಸ್ಕೇಲ್ ನಲ್ಲಿ ನಮಗೆ ಮೊದಲು ನೆನಪಾಗೋದು ಅಭೇರಿ ರಾಗ. ಸಗ ಮಪ ನಿಸ ಸನಿದಪ ಮಗರಿಸ. ಸಗ ಮಪ ನಿಸ ಸನಿದಪ ಮಗರಿಸ. ನಗುಮೋ ಮೂಗನಲೇನಿ ನಾಜಾಲಿ ದಲಿಸಿ. ನಗುಮೋ ಮೂಗನಲೇನಿ ನಾಜಾಲಿ ದಲಿಸಿ. ಈ ರಾಗದ ಮೋಸ್ಟ್ ಪಾಪ್ಯುಲರ್ ಕಂಪೋಸಿಷನ್ ಇದು. ಇನ್ನು ಅಭೇರಿ ರಾಗದಲ್ಲಿ ನಾವು ಚತುಶ್ರುತಿ ರಿಷಭದ ಬದಲು ಶುದ್ಧ ರಿಷಭವನ್ನ ಹಾಕಿದ್ರೆ ಸಗ ಮಪ ನಿಸ ಸನಿದಪ ಮಗರಿಸ. ಸಗ ಮಪ ನಿಸ ಸನಿದಪ ಮಗರಿಸ. ಧನ್ಯಾಸಿ ರಾಗ ಬರುತ್ತೆ. ಸಂಗೀತ ಜ್ಞಾನಮು ಭಕ್ತಿ ವಿನಾ ಸನ್ಮಾರ್ಗಮು ಗಲದೆ ಮನಸ. ಸಂಗೀತ ಜ್ಞಾನಮು ಭಕ್ತಿ ವಿನಾ ಸನ್ಮಾರ್ಗಮು ಗಲದೆ ಮನಸ. ಸಂಗೀತ ಜ್ಞಾನಮು ಭಕ್ತಿ ವಿನಾ. ಇನ್ನು ಇದೇ ಸ್ಕೇಲ್ನಲ್ಲಿ ಪ್ರತಿ ಮಧ್ಯಮ ಹಾಕಿದ್ರೆ ಹಾಗೂ ಕೈಶಿಕಿ ನಿಷಾದದ ಬದಲು ಕಾಕಲಿ ನಿಷಾದ ಹಾಕಿದ್ರೆ ಸಗ ಮಪ ನಿಸ ಸನಿದಪ ಮಗರಿಸ. ಸಗ ಮಪ ನಿಸ ಸನಿದಪ ಮಗರಿಸ. ಮಧುವಂತಿ ರಾಗ ಕರ್ನಾಟಕ ಶೈಲಿ ಹಾಗೂ ಹಿಂದೂಸ್ತಾನಿ ಶೈಲಿ ಎರಡರಲ್ಲೂ ಬಳಕೆ ಇರುವಂತಹ ರಾಗ ಮಧುವಂತಿ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ